ಪಪಾಯ ಬೆಳೆ ಬೆಳೆದ ಯುವ ರೈತನ ಬದುಕು ಸಂಕಷ್ಟದಲ್ಲಿದೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ಆ ಯುವ ರೈತ ಇದ್ರು. ಇದೇ ಹಿನ್ನೆಲೆಯಲ್ಲಿ ಪಪಾಯ ಬೆಳೆ ಹಾಕಿರ್ತಾರೆ. ಇನ್ನೇನು ಫಲ ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ 15 ದಿವಸಗಳಿಂದ ಅಕಾಲಿಕವಾಗಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಪಪಾಯಿ ಗಿಡಗಳಿಗೆ ರೋಗ ಬಂದ್ಬಿಟ್ಟಿದೆ. ಗಿಡಗಳಿಗೆ ಮುದುರಿ ರೋಗ ಅಟ್ಯಾಕ್ ಆಗಿರೋದ್ರಿಂದಾಗಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಬಹಳ ಮುಖ್ಯವಾಗಿ ನೋಡಿ, ಯುವ ಸಮೂಹ ಇವತ್ತು ಆ ಕೆಲಸ ಈ ಕೆಲಸ ಅಂತ ಹೇಳಿ ಕೃಷಿಯತ್ತ ಗಮನ ಹಾಕ್ತಾ ಇಲ್ಲ. ಬಹಳ ಉತ್ಸಾಹದಿಂದ ಕೆಲ ಯುವಕರು ಕೃಷಿಯನ್ನ ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಪ್ರಕೃತಿ ಇವ್ರ ಜೊತೆ ಕೈ ಜೋಡಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಬಿಸ್ನೆಸ್ ಅನ್ನ ಬಿಟ್ಟು ತೋಟಗಾರಿಕಾ ಬೆಳೆಯನ್ನ ಬೆಳೀತಾ ಇದ್ರು ಈ ಯುವ ರೈತ. ರಾಯಚೂರಿನ ಮಾನ್ವಿ ತಾಲೂಕಿನ ಕುರುಡಿ ರೈತ ಸೈಯದ್ ಅಕ್ರಮ್ ಪಪ್ಪಾಯಿ ಬೆಳೆ ಬೆಳೆದಿದ್ರು. ಕೋವಿಡ್ಗೂ ಮುಂಚೆ ಗೋವಾದಲ್ಲಿ ಬಿಸ್ನೆಸ್ ಅನ್ನ ಈ ರೈತ ಮಾಡ್ತಾ ಇರ್ತಾರೆ. 3 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಪಪ್ಪಾಯಿ ಬೆಳೆಯನ್ನ ಇವರು ಬೆಳೆದಿರ್ತಾರೆ. ಆದರೆ ಅಕಾಲಿಕವಾಗಿ ಬಂದಂತಹ ಮಳೆಯ ಪರಿಣಾಮ ಮುದುರಿ ರೋಗ ಅಂತ ಒಂದು ರೋಗ ಪಪ್ಪಾಯಿ ಬೆಳೆಗೆ ಅಟ್ಯಾಕ್ ಆಗಿದೆ. ಹಾಗಾಗಿ ಸದ್ಯ ಬದುಕು ಕೂಡ ಕಷ್ಟ ಆಗಿದೆ. ಯುವಕರಿಗೆ ಮಾದರಿ ಆಗಬೇಕಾದಂಥ ರೈತನ ಬದುಕು ಒಂದು ರೀತಿ ಸಂಕಷ್ಟಕ್ಕೆ ಈಡು ಮಾಡುವಂತೆ ಮಾಡಿದೆ. ನೋಡಿ, ನಿರ್ದಾಕ್ಷಿಣ್ಯವಾಗಿ ಆ ಪಪ್ಪಾಯಿ ಗಿಡಗಳನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ತನ್ನ ಕೈಯಾರೆ ಆ ಪಪ್ಪಾಯಿ ಗಿಡಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಆ ರೈತ ತನ್ನ ಕೈಯಾರೆ ತಾನು ಬೆಳೆದಂತಹ ಪಪ್ಪಾಯಿ ಗಿಡಗಳನ್ನು ಕಟ್ ಮಾಡೋದು ನೋಡಿದ್ರೆ ನಿಜಕ್ಕೂ ಕರಳು ಚುರ್ರನತ್ತೆ. ಯಾಕಂತ ಹೇಳಿದ್ರೆ ಬಹಳ ಆಸ್ಥೆಯಿಂದ, ಬಹಳ ಶ್ರದ್ಧೆಯಿಂದ ಬೆಳೆ ಬೆಳಿಬೇಕು, ಅದರಿಂದ ಒಂದು ಫಲ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಬಟ್ ಅಕಾಲಿಕ ಮಳೆ ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡಿದೆ. ಏನೇನು ಮಾತಾಡಿದ್ರು ಆ ರೈತರು? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಯಾವ ರೋಗ ಬಂದಿದೆ? ಇದಕ್ಕೆ ಪರಿಹಾರ ಇಲ್ವಾ? ವಿದ್ಯಾಶ್ರೀ, ನಿಜವಾಗ್ಲೂ ಏನು ಮೊನ್ನೆ ಬಂದಂತ ಮಳೆಗೆ ಸಾಕಷ್ಟು ಕೃಷಿಕರು, ರೈತರು ಕೂಡ ಒಂದ್ ರೀತಿಯಾಗಿ ಸಂತಸ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವು ರೈತರಿಗೆ ಕಹಿ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಸೈಯದ್ ಅಕ್ರಮ್ ಎನ್ನುವಂತ ರೈತರಾಗಿ ಮುಂಚೆ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಗೋವಾದಲ್ಲಿ ಕೂಡ ಒಂದು 9-10 ವರ್ಷಗಳ ಕಾಲ ಬಿಸ್ನೆಸ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ತಮ್ಮ ಊರಿಗೆ ಮರಳದಂತ ಸಂದರ್ಭದಲ್ಲಿ ಯಾವುದೇ ಬಿಸ್ನೆಸ್, ಅಲ್ಲಿ ನಡೆದಂತ ಬಿಸ್ನೆಸ್ ಇಲ್ಲಿ ನಡೆಯೋದಿಲ್ಲ ಅಂತ ಅನ್ನೋ ಕಾರಣದಿಂದಾಗಿ ಅವರು ನೇರವಾಗಿ ಏನು ಕೃಷಿಗೆ ಇಳಿದಿರುವಂತದ್ದು. ಕೃಷಿಯಲ್ಲಿ ಕೂಡ ಯುವಕರಿಗೆ ಒಂದು ಮಾದರಿ ಆಗ್ಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆಯ ಬೆಳೆಗೆ ಮುಂದಾಗಿರುವಂತದ್ದು. ಅಂತ ಸಂದರ್ಭದಲ್ಲಿ ನೋಡೋದಾದ್ರೆ ಏನು 2 ಎಕರೆಯಲ್ಲಿ ಪಪ್ಪಾಯನ್ನು ಬೆಳೆಯುವಂತ ಕೆಲಸ ಮಾಡಿದ್ರು. ಪಪ್ಪಾಯನ್ನು ಬೆಳೆದು ಮತ್ತೆ ಇವಾಗ ಫಲ ಕೂಡ ನೀಡಿರುವಂತದ್ದು. ಆದ್ರೆ ಏನು ಕಳೆದ 15 ದಿನಗಳಿಂದ ಅಷ್ಟೇ ಇದು ಪ್ರಕೃತಿ ವಿಕೋಪಕ್ಕೆ ಸಂಪೂರ್ಣವಾಗಿ ಆ ಪಪ್ಪಾಯಿ ಬೆಳೆಗೆ ಮಾತ್ರ ಒಂದು ಏನು ಮುದುರು ರೋಗ ಅಂತ ಹೇಳಿ ಬಂದಿರುವಂತದ್ದು. ಆ ಮುದುರು ರೋಗದಿಂದಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತದ್ದು. ಇವಾಗ ಫಸಲು ಬಂದ್ರೂ ಕೂಡ ಯಾವುದೇ ರೀತಿಯಾದಂತ ಲಾಭ ಇಲ್ಲ. ಅದು ಏನು ಗಾದೆ ಇರುವಂತದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನುವಂತ ಹಾಗೆ ಈ ರೈತನ ಬದುಕು ಸೈಯದ್ ಅಕ್ರಮ್ ಅಂತ ರೈತನಿಗೆ ಆಗಿರುವಂತದ್ದು. ಇದರಿಂದಾಗಿ ಏನು ಕನಿಷ್ಠವಾಗಿ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಸಾಕಷ್ಟು ಆದಾಯ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಈ ರೈತ ಇದ್ರೆ, ಆದ್ರೆ ಯಾವುದೇ ರೀತಿಯಾದಂತ ಒಂದು ಬದುಕನ್ನು ಕಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಪ್ರಕೃತಿ ವಿಕೋಪಕ್ಕೆ. ಇದರಿಂದಾಗಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಹಾಗೂ ಇಲ್ಲಿರುವಂತ ತೋಟಗಾರಿಕೆ ಇಲಾಖೆ ಏನಾದ್ರೂ ಸಹಾಯ ಮಾಡುತ್ತಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ರೈತ ಕೂಡ ಮನವಿ ಮಾಡ್ಕೊಂಡಿರುವಂತದ್ದು, ನೇರವಾಗಿ ಏನು ನನ್ನ ಸಾಕಷ್ಟು ಖರ್ಚಾಗಿರುವಂತದ್ದು, ಆದ್ರೆ ನಾನು ಯುವ ರೈತರಿಗೆ ಮಾದರಿ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ನಾನು ಸಂಕಷ್ಟಕ್ಕೆ ಸಿಲ್ಕೊಂಡಿರುವಂತದ್ದು. ಇದರಿಂದ ಸರ್ಕಾರಗಳು ಏನಾದ್ರೂ ನನಗೆ ಸಹಾಯ ಮಾಡಿದ್ರೆ ಮತ್ತೆ ಯಾವುದೇ ರೀತಿಯಾದಂತ ಪ್ರಯತ್ನ ಬಿಡುವುದಿಲ್ಲ ಅಂತ ಹೇಳಿ ಆ ರೈತನ ಉತ್ಸಾಹದಿಂದ ಹೇಳಿರುವಂತದ್ದು. ದಿವ್ಯ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.